ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿದನ ಯಾವುದೇ ಕಾರಣಕ್ಕೂ ಮರಬೇಡ. ಓಕೆ, ಸೊ ಪೊಲೀಸ್ ಕಾನ್ಸ್ಟೇಬಲ್ದು ಒಂದು ಪ್ರೊವಿಷನಲ್ ಲಿಸ್ಟನ್ನು ಬಿಟ್ಟಿದ್ದಾರೆ, ಅಂದರೆ ಅಂಕಪಟ್ಟಿಯನ್ನು ಬಿಟ್ಟಿದ್ದಾರೆ. ಇದು ಯಾವುದೇ ಕಾರಣಕ್ಕೂ 1:5 ಲಿಸ್ಟ್ ಅಲ್ಲ. ಓಕೆ, ಸಾಕಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇದು 1:5 ಲಿಸ್ಟ್ ಫಿಸಿಕಲ್ ಸೆಲೆಕ್ಟ್ ಆಗಿರೋರಂತ. ಇದು ಯಾವುದೇ ಕಾರಣಕ್ಕೂ ಫಿಸಿಕಲ್ ಲಿಸ್ಟ್ ಅಲ್ಲ, 1:5 ಲಿಸ್ಟ್ ಅಲ್ಲ. ಇದು ಬಂದ್ಬಿಟ್ಟು ಕೇವಲ ಪ್ರೊವಿಷನಲ್ ಲಿಸ್ಟ್ ಆಗಿರುತ್ತೆ. ಸೊ ಈ ಪ್ರೊವಿಷನಲ್ ಲಿಸ್ಟಲ್ಲಿ ಸಾಕಷ್ಟು ಅಭ್ಯರ್ಥಿಗಳ ನೇಮ್ ಇದೆ, ಕೆಲವೊಬ್ಬರದ್ದು ನೇಮ್ ಇಲ್ಲ. ನೇಮ್ ಯಾಕಿಲ್ಲ, ಯಾರ್ದೆಲ್ಲ ನೇಮ್ ಇದೆ, ಕಟ್ ಆಫ್ ಎಷ್ಟಿದೆ, ಎಲ್ಲ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಸಂಪೂರ್ಣವಾಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿಬಿಟ್ಟು ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಮೊದಲನೇದಾಗಿ ಗಮನಿಸ್ತಾ ಇರ್ಬೋದು, ನೀವು KE ವೆಬ್ಸೈಟಲ್ಲಿ ಹೋದರೆ ಈ ರೀತಿಯಾಗಿ ಡಿಸ್ಟ್ರಿಕ್ಟ್ ವೈಸ್ ನಿಮಗೆ ಒಂದು ಪ್ರೊವಿಷನಲ್ ಲಿಸ್ಟ್ ಸಿಗುತ್ತೆ. ಓಕೆ, ಕಂಪ್ಲೀಟಾಗಿ ಎಲ್ಲ ಡಿಸ್ಟ್ರಿಕ್ಟು ಬಿಟ್ಟಿದ್ದಾರೆ. ಇದು ನಾನ್ HKದಾಗಿರುತ್ತೆ, HK ಕೂಡ ಬಿಟ್ಟಿದ್ದಾರೆ. ಓಕೆ, ಸೊ ಸದ್ಯಕ್ಕೆ ನಾವಿಲ್ಲಿ ನೀವೊಂದು ಕೆಲವೊಂದಿಷ್ಟು ಲಿಸ್ಟಲ್ಲಿ ನೋಡಿರ್ತೀರ, ಟಾಪ್ ಸ್ಕೋರು 8275 ಅಂತೆಲ್ಲ ಇದೆ, ಆಯಿತಾ. ಓಕೆ, ಸೊ HK ಕಲಬುರಗಿ ಅಂತ ಬಂದರೆ 82 ಸ್ಕೋರ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೆಂಗಳೂರು 73 ಏನೋ ಸಮಥಿಂಗ್ ಎಲ್ಲ ಸ್ಕೋರ್ ಮಾಡಿದ್ದಾರೆ. ಹಾಗಂತ ಕಟ್ ಆಫ್ 80-70ಕ್ಕೆ ನಿಂದಿರುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳಿರುವಂತೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಕಟ್ ಆಫು 40+ ಆರಾಮಾಗಿ ನಿಂತ್ಕೊಳ್ಳುತ್ತೆ, ಅದು ಕೆಲವೊಂದು ಡಿಸ್ಟ್ರಿಕ್ಸ್ಗಳಿಗೆ ಅಂತ ಹೇಳಿದ್ದೆ ನಾನು. ಓಕೆ, ಸೊ ಆ ಕುರಿತಂತೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇವಾಗ ನಾನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಒಂದು ರೇರ್ ಕಟ್ ಆಫ್ನ ನಾವು ಚೆಕ್ ಮಾಡೋದಂದರೆ 1:5 ಲಿಸ್ಟ್ಗೆ ಬರುವಂಥದ್ದು. ಓಕೆ, ಈ ಬೆಂಗಳೂರು ಸಿಟಿಗೆ ಅಪ್ಲೈ ಮಾಡಿರೋರಿಗೆ ಜನರಲ್ ಅಲ್ಲಿ 60-65 ಸ್ಕೋರ್ ಮಾಡಿರೋರಿಗೆ ಬರುತ್ತೆ, ಬೆಂಗಳೂರು ಸಿಟಿ, ಹುಬ್ಬಳ್ಳಿ, ಧಾರವಾಡ. ಇನ್ನು ಬೆಳಗಾವಿ, ಮೈಸೂರು, ಮಂಗಳೂರು ಇವರಿಗೆಲ್ಲ 50-63 ಈ ರೀತಿಯಾಗಿ ನಿಂತ್ಕೊಳ್ಳುತ್ತೆ. ಮತ್ತು ಕ್ಯಾಟಗರಿ ವೈಸ್ ಬಂದಾಗ 56-61 ಅಂತ ಬರುತ್ತೆ ಅಂತ ನಾನು ಹಿಂದೆ ಹೇಳಿದೆ. ಓಕೆ, ಸದ್ಯಕ್ಕೆ ಅಪ್ಡೇಟ್ ಆಗಿರುವಂಥದ್ದು ಕಟ್ ಆಫು ಡಿಸ್ಟ್ರಿಕ್ಟ್ ವೈಸ್ ನೋಡಿ. ಓಕೆ, ನಾನು ಪ್ರತಿಯೊಂದು ಡಿಸ್ಟ್ರಿಕ್ಟ್ ವೈಸು ಕಟ್ ಆಫು ಹೇಳ್ತಾ ಹೋಗ್ತೇನೆ. ಬೆಂಗಳೂರು ಸಿಟಿಗೆ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಆಯಿತಾ. ಹಾಗಾಗಿ ಆ ಒಂದು ಡಿಸ್ಟ್ರಿಕ್ಟಲ್ಲಿ ಟಾಪ್ ಮೋಸ್ಟ್ ಸ್ಕೋರು ಜನರಲ್ 61ರಿಂದ 66 ಕೂಡ ಆಗಿರುತ್ತೆ. ಓಕೆ, 1-2 ಮಾರ್ಕ್ಸು ಹಿಂದೆ ಮುಂದೆ ಕೂಡ ಆಗ್ಬೋದು. 61-66 ಫುಲ್ಲು ಸೇಫೆಸ್ಟ್ ಸ್ಕೋರು ಜನರಲ್ ಮೆರಿಟಲ್ಲೇ ಬರುವಂಥ ಸಾಧ್ಯತೆ ಇದೆ. ಓಕೆ, ಅದಾದಮೇಲೆ 2A 2B 3A 3B ಅವರಿಗೆ 57-60 ಸ್ಕೋರ್ ಆಗಿರುತ್ತೆ. ಇನ್ನು ಕ್ಯಾಟಗರಿ 1 ಅವರಿಗೆ 55-60. SC/ST ಅಂತ ಬಂದರೆ 51ರಿಂದ 56 ಸೇಫೆಸ್ಟ್ ಸ್ಕೋರು. ಇದು ಬಂದುಬಿಟ್ಟು ಕೇವಲ ಬೆಂಗಳೂರು ಸಿಟಿ, ಆಯಿತಾ. ಅದಾದಮೇಲೆ ನೆಕ್ಸ್ಟು ಹುಬ್ಬಳ್ಳಿ ಧಾರವಾಡ. ಓಕೆ, ಸೊ ಈ ಹುಬ್ಬಳ್ಳಿ ಧಾರವಾಡ ಅಂತ ಬಂದರೆ ಇಲ್ಲಿ ಕೂಡ ಸಾಕಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಓಕೆ, ಆ ಒಂದು ಕಾರಣಕ್ಕಾಗಿ ಇದು ಕೂಡ ಜನರಲಲ್ಲಿ 59ರಿಂದ 64 ಕಟ್ ಆಫ್ ನಿಲ್ಲುವಂಥ ಸಾಧ್ಯತೆ ಇದೆ. ಇನ್ನು ಕ್ಯಾಟಗರಿ ವೈಸ್ ಬಂದಾಗ 2-3 ಅಂಕ ಕಡಿಮೆ ಇರುತ್ತೆ, 53-58. SC/ST ಅವರಿಗೆ 49ರಿಂದ 54ವರೆಗೂ ಕಟ್ ಆಫ್ ನಿಲ್ಲುತ್ತೆ 1:5 ಲಿಸ್ಟ್ಗೆ. ಅದು ಬಿಟ್ಟರೆ ಬೆಳಗಾವಿ ಕೂಡ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇದು ಬಂದುಬಿಟ್ಟು ಅಪ್ಲಿಕೇಶನ್ನು ನೀವಿಲ್ಲಿ ಗಮನಿಸ್ತಾ ಇರ್ಬೋದು, ಜಾಸ್ತಿ ಜನ ಕಾಮನ್ನು ಡಿಸ್ಟಿಕ್ಕು ಅಂತ ಇಲ್ಲಿ ಇದೆ. ಸೊ ಇದು ಜಾಸ್ತಿ ಜನ ಅಪ್ಲಿಕೇಶನ್ ಬಂದಿರೋದ್ರಿಂದ ಸೀರಿಯಲ್ ವೈಸ್ ಇದೆ. ಜಾಸ್ತಿ ಜನ ಅಪ್ಲಿಕೇಶನ್ ಎಲ್ಲ ಹಾಕಿದರೆ ಅದ್ರ ಪ್ರಕಾರ ಸೀರಿಯಲ್ ವೈಸ್ ಈ ಒಂದು ಲಿಸ್ಟ್ ಇದೆ. ಓಕೆ, ಸೊ ಬೆಳಗಾವಿ, ಮೈಸೂರು ಮತ್ತು ಬೆಂಗಳೂರು ಇದೆಲ್ಲ 58-57, 65 ರೇಂಜಲ್ಲಿ ಇದೆ, 57-65 ರೇಂಜಲ್ಲಿದೆ, ಆಯಿತಾ. ಇನ್ನು SC/ST ಅಂತ ಬಂದಾಗ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಈ ರೀತಿ ಎಲ್ಲ ಬಂದಾಗ 40+ ಇರೋರಿಗೆ ಕಟ್ ಆಫ್ ನಿಲ್ಲುತ್ತೆ ಅಂತ ಹೇಳಿದೆ. 100% ಆಗಿ ನಿಲ್ಲುತ್ತೆ ನಿಮ್ಮದು ರಿಸರ್ವೇಷನ್ ವೈಸ್ ಬಂದಾಗ. ಓಕೆ, 40+ ಇದ್ದರೆ. ಇನ್ನು ಇದೆಲ್ಲ ನಾರ್ಮಲಾಗಿ ಅಬೋವ್ 40 ಇದ್ದವರಿಗೆಲ್ಲ ಫಿಸಿಕಲ್ ಬರುತ್ತೆ. ನಿಮ್ಮದು ಕ್ಯಾಟಗರಿ SC/ST ಮತ್ತು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇದ್ದರೆ ಬರುತ್ತೆ, ಆಯಿತಾ. 40+ ಇದ್ದರೆ. ಒಂದು ವೇಳೆ ನಿಮ್ಮದು ಕನ್ನಡ ಮಾಧ್ಯಮ ಇಲ್ಲ, ಗ್ರಾಮೀಣ ಮಾಧ್ಯಮ ಇಲ್ಲ, ಕ್ಯಾಟಗರಿ ಇಲ್ಲ ಅಂದರೆ ಅಬೋವ್ 50-55 ಇದ್ದರೆ ಜನರಲ್ ಮೆರಿಟಲ್ಲಿ ಬರುತ್ತೆ ಕೆಲವೊಂದು ಡಿಸ್ಟಿಕ್ಗೆ. ಇದು ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಈ ಥರ ಎಲ್ಲ ಡಿಸ್ಟಿಕ್ಸ್ಗಳು ಬಿಟ್ಟು ಬೇರೆ ಡಿಸ್ಟಿಕ್ ಏನಾದ್ರು ಹಾಕಿದರೆ. ಇದು ಬಿಟ್ಟರೆ ಇನ್ನು HK ಅವರಿಗೆ ಬರ್ತಾ ಹೋಗೋದಾದರೆ, HK ಅವರಿಗೆ ಕಲಬುರಗಿಯಲ್ಲಿ ಟಾಪ್ ಮೋಸ್ಟ್ ಸ್ಕೋರೇ 82 ಮಾಡೋರೆ, ಒಬ್ಬರೇ ಮಾಡಿರೋದು. ಅದು ಬಿಟ್ಟರೆ ಕೆಲವೊಂದಿಷ್ಟು 70 ಮೇಲೆ ಮಾಡಿದ್ದಾರೆ. ಹಾಗಾಗಿ ಕಟ್ ಆಫು ಜನರಲ್ ಮೆರಿಟಲ್ಲಿ 52ರಿಂದ 57 ಹಬ್ಬ ಅಂದರೆ 60ವರೆಗೂ ನಿಲ್ಬೋದು, ಆಯಿತಾ. 60, ಯಾಕಂದರೆ ಟಾಪ್ ಸ್ಕೋರ್ ಮಾಡಿದ್ರು ಕೇವಲ 7ರಿಂದ 8 ಜನ ಇದ್ದಾರೆ ಅಷ್ಟೇ. ಹಾಗಾಗಿ ಕಟ್ ಆಫು ಈ ರೇಂಜಲ್ಲಿ ಇರುತ್ತೆ. ಇನ್ನು ಕ್ಯಾಟಗರಿ ವೈಸು ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಅಂತೆಲ್ಲ ಬಂದಾಗ ಅವು 40ವರೆಗೂ ಕೂಡ ಕಟ್ ಆಫ್ ನಿಲ್ಲುತ್ತೆ. ಅದು ಬಿಟ್ಟರೆ ಬೇರೆ ಡಿಸ್ಟಿಕ್ಕು ನೋಡ್ತಾ ಹೋಗೋದಾದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟು ಸೇಮ್ ಇದೆ. HK ಭಾಗದಲ್ಲಿ ಬೀದರು, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ. ಓಕೆ, ಅಷ್ಟೇ 1-2 ಮಾರ್ಕ್ಸು ಆಚೆ ಈಚೆ ಆಗುತ್ತೆ.
ಜಸ್ಟ್ ಯಾವ ರೀತಿ ಕಲಬುರ್ಗಿ ಇದೆ ಸೇಮ್ ಟು ಸೇಮ್ ಆಗುತ್ತೆ. ಕೆಲವರು ಕ್ಯಾಟಗರಿ ವೈಸ್ ಅಂತ ಬಂದಾಗ 1-2 ಮಾರ್ಕ್ಸು ವೇರಿಯೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇವಾಗ 1:5 ಲಿಸ್ಟ್ ಯಾವಾಗ ಬಿಡ್ತಾರೆ ಅಂದರೆ 20ಕ್ಕೆ, ಅಂದರೆ ಇದೇ ತಿಂಗಳು 20ಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೇಳಿದ್ದಾರೆ 1:5 ಲಿಸ್ಟ್ನ ಕಳಿಸ್ಕೊಡಿ ಅಂತ. ಓಕೆ, ಹಾಗಾಗಿ ನಾಳೆ ಅವರಿಗೆ ಕಳಿಸಿರ್ತಾರೆ. ನಾಳೆ ಕಳಿಸ್ಲೇಬೇಕು ಎನಿ ಕಂಡೀಷನ್ ಅಂತ ಆರ್ಡರ್ ಇದೆ, ಕಳಿಸ್ತಾರೆ. ನಾಡಿದ್ದು ಅಥವಾ 21 ಅಥವಾ 22ಕ್ಕೆ ಈ ಒಂದು 1:5 ಲಿಸ್ಟು ಬರುವಂಥ ಸಾಧ್ಯತೆ ಇರುತ್ತೆ. 22ಕ್ಕೆ ಬಂದು ಕೂಡ ಬರ್ಬೋದು. ಆ ಒಂದು ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ದಯವಿಟ್ಟು ಅವೆಲ್ಲ ಅಪ್ಡೇಟ್ಸು ಅಥವಾ ಈ ಒಂದು KEI ಎಲ್ಲ ಅಪ್ಡೇಟ್ಸು ಮತ್ತು ಈ ಒಂದು ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮ್ ಏನೇನೆಲ್ಲ ಅಪ್ಡೇಟ್ಸ್ ಬರುತ್ತೆ ಎಲ್ಲ ಅಪ್ಡೇಟ್ಸು ನಮ್ಮ ಚಾನಲಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತು ಏನೇ ಹೆಚ್ಚಿನ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರಿಪ್ಲೈ ಸಿಗುತ್ತೆ. ಓಕೆ, ಸೊ ಮತ್ತೆ ಸಿಗೋಣ ಮುಂದಿನ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.